ಮೇಷರಾಶಿಯವರು ನಿಮ್ಮ ಸಂಬಂಧಿಕರಲ್ಲಿ, ಹತ್ತಿರದ ಬಂಧುಗಳಲ್ಲಿ ವಿಶ್ವಾಸವನ್ನು ಕಾಯ್ದುಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಆ ವಿಶ್ವಾಸಕ್ಕೆ ಧಕ್ಕೆ ಬರುವಂತಹ ವಿಶ್ವಾಸಘಾತಕವಾಗತಕ್ಕಂತಹ ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಹಾಗಾಗಿ ನಿಮಗೆ ಒಂದಷ್ಟು ಸಮಸ್ಯೆಗಳು ಕಾಡುವಂಥದ್ದಾಗತ್ತೆ. ಸ್ತ್ರೀಯರಿಗೆ ಶುಭ ಇದೆ, ಆದರೂ ಕೂಡ ಮಾನಸಿಕವಾಗಿ ತುಂಬ ಬೇಸರವಾಗ್ತಕ್ಕಂತಹ ಸಂದರ್ಭಗಳು ಹೆಚ್ಚಿರುತ್ತೆ. ಶರೀರದ ಮೇಲೆ ಆಗ್ತಕ್ಕಂತಹ ಗಾಯ, ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಗುಣಪಡಿಸ್ಕೊಳ್ಬೇಕು. ಗಾಯ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಸ್ತಿ ಆಗ್ಬೋದು, ಮನೆ ಆಗ್ಬೋದು, ನಿವೇಶನಗಳಾಗ್ಬೋದು, ಇದನ್ನು ಮಾರಾಟ ಮಾಡಬೇಕು ಅನ್ನುವಂತಹ ಆಸಕ್ತಿಯನ್ನು ಕೆಲವರು ತೋರಿಸಬಹುದು. ಇದನ್ನು ಗಮನಿಸ್ಕೊಳ್ಬೇಕು. ವಾಹನದಿಂದ, ಕಬ್ಬಿಣದ ಸಾಮಗ್ರಿಗಳಿಂದ ಗಾಯವಾಗ್ತಕ್ಕಂಥದ್ದು, ಪೆಟ್ಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಎಷ್ಟೇ ಹಣ ಬಂದರೂ ಕೂಡ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನುವಂತಹ ಕೊರಗು ನಿಮ್ಮನ್ನು ಕಾಡುವಂಥದ್ದಿದೆ. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶನಿದೇವರ ದೇವಸ್ಥಾನಕ್ಕೆ ಹೋಗಿ ದೀಪಕ್ಕೋಸ್ಕರವಾಗಿ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡಿ, ಶುಭವಾಗಿ. ವೃಷಭ ರಾಶಿ, ದಾಂಪತ್ಯದಲ್ಲಿ ವಿರಸವನ್ನು ಕಾಣ್ತೀರಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು, ಮಾತು ಮನಸ್ತಾಪ ಇತ್ಯಾದಿಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ. ಬಂಧುಗಳ ವಿಚಾರದಲ್ಲಿ ಮಾತಿಗೆ ಮಾತು ಬೆಳೆದು ನಿಷ್ಠುರವಾಗ್ತಕ್ಕಂತಹ ಸಾಧ್ಯತೆಯೂ ಇದೆ. ಸೌಂದರ್ಯವರ್ಧಕ ವ್ಯಾಪಾರವನ್ನು ಮಾಡ್ತಕ್ಕಂಥವರಿಗೆ ಅಧಿಕ ಲಾಭ ಇರುವಂತಹ ದಿವಸ. ವಿದ್ಯಾರ್ಥಿಗಳಿಗೆ ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಗೆ, ಪ್ರಗತಿಗೆ ಅವಕಾಶಗಳಾಗುವಂಥದ್ದು. ನೌಕರರಿಗೆ ವರ್ಗಾವಣೆಯ ವಿಚಾರದಲ್ಲಿ ಸ್ವಲ್ಪ ಅಡ್ಡಿಯಾಗುವಂಥದ್ದು ಅಥವಾ ಬೇಸರವಾಗುವಂತಹ ಸೂಚನೆಗಳು, ಅಂತಹ ವಿಷಯಗಳು ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡುತ್ತೆ. ಅನಗತ್ಯವಾದಂತಹ ಖರ್ಚು, ಅದಕ್ಕೆ ಕಡಿವಾಣ ಹಾಕಲೇಬೇಕಾದಂಥದ್ದು. ಪಿತ್ರಾರ್ಜಿತವಾದಂತಹ ಆಸ್ತಿಯ ಲಾಭ, ಅದರ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ವಿಲಾಸಿ ಜೀವನಕ್ಕೆ ಹೆಚ್ಚು ಹಣವನ್ನು ಖರ್ಚು ಮಾಡತಕ್ಕಂಥದ್ದಿದೆ. ಮಹಾಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಗಣಪತಿಯ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗಿ. ಮಿಥುನ ರಾಶಿ, ವೈದ್ಯರಿಗೆ, ಅದರಲ್ಲೂ ಸ್ತ್ರೀ ವೈದ್ಯರಿಗೆ ವಿಶೇಷವಾದಂತಹ ಗೌರವ ಲಾಭ ಸಿಕ್ಕುವಂತಹ ದಿವಸ. ಅತಿಯಾದಂತಹ ಖರ್ಚು ಒಂದು ಕ್ಷಣ ನಿಮ್ಮನ್ನು ಸ್ತಬ್ಧರನ್ನಾಗಿ ಮಾಡಬಹುದು, ಅದನ್ನು ಆಲೋಚನೆ ಮಾಡಿ ಅನ್ನುವಂಥದ್ದು. ಮಾತಿನ ಚಕಮಕಿ, ಮನಃಕ್ಲೇಶ, ಅಸಹನೆ, ಅಸಮಾಧಾನ ಇವೆಲ್ಲವನ್ನು ನೋಡಬೇಕಾದಂಥದ್ದಿದೆ. ದಾಯಾದಿಗಳ ಕಲಹ ಹೆಚ್ಚಾಗುವಂಥದ್ದು. ಯಾವುದಾದ್ರೂ ದಾವೆಗಳು ಕೋರ್ಟ್ನಲ್ಲಿದ್ದರೆ ನಿಮಗೆ ಜಯ ಸಿಕ್ಕತ್ತೆ ಅನ್ನುವಂತಹ ಸೂಚನೆಗಳು ಅಲ್ಲಿ ಹೆಚ್ಚಾಗಿ ಕಾಣುವಂಥದ್ದಿದೆ. ಮರಗೆಲಸ ಮಾಡ್ತಕ್ಕಂಥವರಿಗೆ ಲಾಭ ಇರುವಂತಹ ದಿವಸ. ಲಲಿತಾ ಸಹಸ್ರನಾಮವನ್ನು ಶ್ರವಣ ಅಥವಾ ಪಠನ ಮಾಡಿ, ಶುಭವಾಗಿ. ಕರ್ಕಾಟಕ ರಾಶಿ, ಶಾಸ್ತ್ರೀಯ ಸಂಗೀತವನ್ನು ಕೇಳಿ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಅಳೋದ್ರಿಂದ ಅಥವಾ ಬೇಸರವನ್ನು ಮಾಡಿಕೊಳ್ಳೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮಗೇನೋ ನೋವಾಗಿರುತ್ತೆ, ಏನೋ ಸಮಸ್ಯೆಗಳಿದೆ, ಹಲವಾರು ದಿವಸಗಳಿಂದ ಯಾವುದೋ ವಿಚಾರಕ್ಕೆ ಕಷ್ಟಪಡ್ತಾ ಇದ್ದೀರಿ ಅಂತಾದರೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಮಾರ್ಗವನ್ನು ಹುಡುಕಬೇಕೇ ಹೊರತು ಅಳ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನಕ್ಕೆ ಬರಲ್ಲ ಅನ್ನುವಂಥದ್ದು. ಮಾನಸಿಕವಾದಂತಹ ನೋವನ್ನು ಬೇರೆಯವರ ಜೊತೆಯಲ್ಲಿ ಹಂಚಿಕೊಳ್ಳಬೇಕು. ಅವರು ಸೂಕ್ತವಾದಂತಹ ಮಾತನ್ನು, ಮಾರ್ಗದರ್ಶನವನ್ನು, ಸಲಹೆಯನ್ನು, ಪರಿಹಾರವನ್ನು ಹೇಳಿದರೆ ಅದನ್ನು ಅನುಸರಿಸಬೇಕು ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು. ಮಕ್ಕಳು, ಮೊಮ್ಮಕ್ಕಳು ಇವರ ಒಂದು ಸ್ಥಿತಿಗತಿ, ಅಭ್ಯುದಯ, ಪ್ರತಿಭೆ ಇತ್ಯಾದಿಗಳನ್ನು ನೋಡಿ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂಥದ್ದಾಗತ್ತೆ. ಯಾವುದೋ ಕೆಲಸದಿಂದ, ಇನ್ಯಾವುದೋ ಮಾತಿನಿಂದ ಅವಮಾನ ಆಗೋದಕ್ಕೆ ಅವಕಾಶಗಳಾಗತ್ತೆ. ಖುಷಿಯಿಂದ ಮಾಡಿದಂತಹ ಯೋಜನೆಗಳಿಗೆ ಒಂದಷ್ಟು ಅಡ್ಡಿ ಆಗಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಇದ್ದೇ ಇರುತ್ತೆ. ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ, ಶುಭವಾಗಿ. ಸಿಂಹರಾಶಿ, ಮನೆಯವರ ಮಾತನ್ನು ಕೇಳದೆ ನಷ್ಟ ಹೊಂತೀರಿ, ಬೇಸರ ಮಾಡ್ಕೊಳ್ತೀರಿ. ಆಮೇಲೆ ಅಪರಿಚಿತರಿಂದ ತೊಂದರೆ ಆಗಬಹುದು, ಎಚ್ಚರಿಕೆಯನ್ನು ವಹಿಸಿ.
ಆಕಸ್ಮಿಕವಾದಂತಹ ಅವಘಡಗಳಿಂದ ಒಂದಷ್ಟು ಹಣ ಖರ್ಚಾಗಬಹುದು. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ, ಆಲಸ್ಯ ಹೆಚ್ಚಾಗಿ ನಿಮ್ಮ ಕೆಲವು ಕೆಲಸಗಳಿಗೆ ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು. ರಾತ್ರಿಯ ಹೊತ್ತಿಗೆ ಈ ದಿನಪೂರ್ತಿ ನಡೆದ ಕೆಲವು ವಿಚಾರಗಳ ವಿಷಯದಲ್ಲಿ ಆದಂತಹ ಬದಲಾವಣೆಗಳು, ವ್ಯತ್ಯಾಸಗಳು, ಹಿನ್ನಡೆಗಳು, ಇದೆಲ್ಲವದ ವಿಚಾರವಾಗಿ ಜ್ಞಾನೋದಯ ಆಗಬಹುದು ಅನ್ನುವಂಥದ್ದು. ಒತ್ತಡದಿಂದ ನಿದ್ರಾಭಂಗವಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಕೆಂಪು ಹೂವಿನಿಂದ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅರ್ಚನೆ ಮಾಡಿ, ಶುಭವಾಗಿ. ಕನ್ಯಾ ರಾಶಿ, ಮಕ್ಕಳಿಗೆ, ಮನೆಯವರಿಗೆ ಸ್ಫೂರ್ತಿದಾಯಕವಾದಂತಹ ಕೆಲಸದಲ್ಲಿ ನೀವು ಉತ್ಸುಕರಾಗಿರ್ತೀರಿ. ಇದು ಸದಾಕಾಲ ಎಲ್ಲರಿಗೂ ಕೂಡ ಕ್ಷೇಮ ಆದಂಥದ್ದು. ನೀರಸ ಭಾವನೆ ಅಂತಕ್ಕಂಥದ್ದು ಎಲ್ಲರ ಮೇಲೂ ಕೂಡ ಪರಿಣಾಮವನ್ನು ಬೀರಬಹುದು. ಇದರ ಬಗ್ಗೆ ಎಚ್ಚರಿಕೆ ಇರಲಿ. ವೈರಾಗ್ಯದ ಭಾವ ಅಧಿಕವಾಗಬಹುದು. ಮನಃಶಾಂತಿಗೋಸ್ಕರವಾಗಿ ಆದರೂ ದೇವರನ್ನು, ವಿಶೇಷವಾದಂತಹ ಶಕ್ತಿಯನ್ನು ಪ್ರಾರ್ಥನೆ ಮಾಡಿ. ಈ ದಿವಸ ನಿಮಗೆ ಯಾರು ಇಷ್ಟವೋ, ಯಾರು ಪ್ರಿಯರೋ, ಯಾರ ಬಗ್ಗೆ ವಿಶೇಷವಾದಂತಹ ಅಭಿಮಾನ, ಗೌರವ ಇದೆಯೋ ಅಂಥವರನ್ನು ಭೇಟಿಯಾಗೋದಕ್ಕೆ ಅವಕಾಶ ಇದೆ. ಆರೋಗ್ಯದಲ್ಲಿ ವ್ಯತ್ಯಾಸವಾಗತ್ತೆ. ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಆದಾಯದಷ್ಟೇ ಖರ್ಚಿರುತ್ತೆ, ಆದಷ್ಟು ಉಳಿತಾಯವನ್ನು ಮಾಡಿ ಆಪದ್ಧನವಾಗಿ ಹಣವನ್ನು ಇಟ್ಟುಕೊಳ್ಳಿ ಅಂತಕ್ಕಂಥದ್ದು. ಧ್ಯಾನದ ಮೊರೆ ಹೋಗಿ, ಶುಭವಾಗಿ. ತುಲಾರಾಶಿ, ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಬುದ್ಧಿವಂತಿಕೆ, ಜಾಣ್ಮೆಯನ್ನು ಉಪಯೋಗ ಮಾಡಿಕೊಂಡ್ರೆ ಲಾಭಕ್ಕೆ ಅವಕಾಶ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ. ದೊಡ್ಡವರ ಕೋಪಕ್ಕೆ ಗುರಿಯಾಗ್ತೀರಿ. ದೊಡ್ಡವರ ಅಭಿಪ್ರಾಯ ಒಂದಿರುತ್ತೆ, ನಿಮ್ಮ ಕೃತಿ ಒಂದಿರುತ್ತೆ. ಹೀಗಾಗಿ ದೊಡ್ಡವರ ಮನಸ್ಸನ್ನು ಗೆಲ್ಲುವ ಪ್ರಯತ್ನದಲ್ಲಿ ನೀವಿರಬೇಕು. ಅವರ ಮನಸ್ಸಿಗೆ ಅಹಿತವಾದಂಥದ್ದನ್ನು ನೀವು ಯಾವಾಗ ಮಾಡ್ತೀರಿ ಅವರಿಗೆ ಬೇಸರ ಆಗ್ತಕ್ಕಂಥದ್ದು, ಸಿಟ್ಟು ಬರತಕ್ಕಂಥದ್ದು ಸಹಜವಾಗತ್ತೆ. ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂತಹ ದಿವಸ. ಅಹಂಕಾರದಿಂದ ನಿಮ್ಮ ಕೆಲಸವನ್ನು ಕಳ್ಕೊಳ್ತೀರಿ, ಕೆಲಸದಲ್ಲಿ ಅಡ್ಡಿಯಾಗತ್ತೆ. ತಾಳ್ಮೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ, ಆದರೆ ಎಲ್ಲವೂ ಕೂಡ ಹಣದಿಂದ ಅಳತೆ ಮಾಡೋದಕ್ಕೆ ಆಗದೇ ಇರತಕ್ಕಂಥದ್ದು, ಅದು ನಿಮಗೆ ಗೊತ್ತಿರಬೇಕು. ಉತ್ತಮವಾದಂತಹ ಧರ್ಮ ಮುಖಂಡರ ಅಥವಾ ಗುರುಗಳ, ಪೀಠಾಧಿಪತಿಗಳ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವ್ಯವಹಾರಕ್ಕೆ ಯಾವುದೇ ರೀತಿಯಲ್ಲಿ ಅಡ್ಡಿಯಾಗತಕ್ಕಂತಹ ಕೆಲಸಗಳಿದ್ದರೆ ಅದನ್ನು ಗಮನಿಸ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಸಾಯಂಕಾಲ ನಿಮ್ಮ ವೈಯಕ್ತಿಕವಾದಂತಹ ವಿಚಾರಗಳಿಗೆ ತೊಂದರೆಗಳಾಗಬಹುದು, ಅದನ್ನೂ ಗಮನಿಸ್ಕೊಳ್ಳಿ. ಅತಿಯಾದಂತಹ ಒತ್ತಡ, ಅದರಿಂದ ಆಗ್ತಕ್ಕಂತಹ ತಪ್ಪು ನಿಮಗೆ ಸಮಸ್ಯೆಯನ್ನು ಮಾಡುತ್ತೆ. ಮಕ್ಕಳಿಂದ ಕಿರಿಕಿರಿ ಆಗ್ತಕ್ಕಂಥದ್ದು, ವೈದ್ಯರ ನಿರ್ಲಕ್ಷ್ಯ, ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದ ಸಮಸ್ಯೆ ಆಗ್ತಕ್ಕಂತಹ ಸಾಧ್ಯತೆ. ಯತ್ನ ಕಾರ್ಯದಲ್ಲಿ ನಿಮಗೆ ಜಯ ಅನ್ನುವಂಥದ್ದು ಸಿಕ್ಕತ್ತೆ, ಆದರೂ ಕೂಡ ಮಾನಸಿಕವಾಗಿ ಸಮಾಧಾನ ಇರುವುದಿಲ್ಲ. ಕಠಿಣವಾದಂತಹ ನಿರ್ಧಾರಗಳಿಂದ ಉತ್ತಮವಾದಂತಹ ಫಲವನ್ನು ಹೊಂದುತ್ತೀರಿ. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಶುಭವಾಗಿ. ಧನುರ್ರಾಶಿ, ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಅನುಕೂಲ, ಲಾಭ ಆಗುವಂಥದ್ದಿದೆ. ಕೃಷಿ ಕ್ಷೇತ್ರದಲ್ಲಿ ಮತ್ತು ವ್ಯಾಪಾರ ಮಾಡುವಂಥವರಿಗೆ ಲಾಭ ಇರುವಂಥದ್ದು. ವಿದ್ಯಾರ್ಥಿಗಳು ಆರೋಗ್ಯದ ವಿಚಾರದಲ್ಲಿ ಇರತಕ್ಕಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಂಡ್ರೆ ವಿದ್ಯಾಭ್ಯಾಸಕ್ಕೆ ಬೇರೆ ಯಾವ ಅಡ್ಡಿಯೂ ಕೂಡ ಈ ದಿವಸ ಇಲ್ಲದೇ ಇರತಕ್ಕಂಥದ್ದು. ಹಳೆಯ ವ್ಯವಹಾರಗಳು ಒಂದಷ್ಟು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಿದೆ. ಮಕ್ಕಳಿಂದ ನೋವಾಗ್ತಕ್ಕಂಥದ್ದು, ಅನವಶ್ಯವಾದಂತಹ ದ್ವೇಷದಿಂದ ಮಿತ್ರರಲ್ಲಿ ಮತ್ತೆ ಮತ್ತೆ ಕಲಹ ಆಗ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ, ಕಮಿಷನ್ ಏಜೆಂಟ್ಸ್ಗಳಿಗೆ ಹಿನ್ನಡೆಯಾಗ್ತಕ್ಕಂಥದ್ದು. ದುರ್ಗಾದೇವಿಯ ಪ್ರಾರ್ಥನೆ, ದುರ್ಗಾರಾಧನೆ ಶುಭವನ್ನು ತರುವಂಥದ್ದು. ಮಕರ ರಾಶಿ, ಅನಗತ್ಯವಾದಂತಹ ವಸ್ತುಗಳನ್ನು ಖರೀದಿ ಮಾಡಬೇಡಿ ಅನ್ನುವಂಥದ್ದು. ಮಹಿಳೆಯರಿಗೆ ವಂಚನೆಯಾಗುವ, ಮೋಸವಾಗುವ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹಿತಶತ್ರುಗಳಿಂದ ತೊಂದರೆಯಾಗತ್ತೆ. ಯಾರನ್ನು ನೀವು
ನಮ್ಮ ಆತ್ಮೀಯರು ಅಂತ ಹೇಳಿ ನಂಬಿರ್ತಿರೋ ಅಂಥವರೇ ನಿಮ್ಮ ಎಲ್ಲ ದೌರ್ಬಲ್ಯಗಳನ್ನು ಕಂಡುಕೊಂಡು ನಿಮಗೆ ತೊಂದರೆಯನ್ನು ಮಾಡ್ತಾರೆ ಎನ್ನುವಂಥದ್ದು. ಶಾಲಾ ಕಾಲೇಜುಗಳಲ್ಲಿ ವಿವಾದಗಳಿಗೆ ಅವಕಾಶವನ್ನು ಮಾಡಿಕೊಡಬೇಡಿ. ಅನಾರೋಗ್ಯ ನಿಮ್ಮನ್ನು ಕಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ಮುನ್ನಡೆ ಇರುವಂಥದ್ದು. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮ್ಯಹಂ ಎಂಬುದಾಗಿ 21 ಸಲ ಪಠನೆ ಮಾಡಿ. ಶುಭವಾಗಿ. ಕುಂಭರಾಶಿ ಪಾಲುದಾರಿಕೆ ಆಗ್ಬೋದು, ಹಣ ಹೂಡಿಕೆ ಆಗ್ಬೋದು. ಇದರಿಂದ ಆರ್ಥಿಕ ಸಂಕಷ್ಟವನ್ನು ತಂದುಕೊಳ್ತೀರಿ ಅನ್ನುವಂಥದ್ದು. ಕುಟುಂಬದಲ್ಲಿ ವಾಗ್ವಾದಗಳು ನಡೆಯುವುದಕ್ಕೆ ಅವಕಾಶಗಳಾಗತ್ತೆ. ಹಿಂದೆ ಮಾಡಿದಂತಹ ಸಾಲ, ಬೇರೆಯವರಿಂದ ಪಡೆದಂತಹ ವಸ್ತು, ಇದನ್ನು ಹಿಂದಿರುಗಿಸೋದಕ್ಕೆ ಅವಕಾಶಗಳು ಉತ್ತಮವಾಗಿರುತ್ತೆ. ನ್ಯಾಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥವ್ರಿಗೆ ಶುಭವಾದಂತಹ ಫಲ ಇದೆ. ದುರಾಲೋಚನೆಗಳು ಬರಬಹುದು, ಆದರೆ ಅದನ್ನು ದೂರ ಮಾಡಿ ಯಾವುದರಿಂದ ಒಳಿತಾಗತ್ತೆ, ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುತ್ತೆ, ಆ ಚಿಂತನೆಗಳನ್ನು ಮಾಡಿ ಎನ್ನುವಂಥದ್ದು. ವರ್ಗಾವಣೆಯ ವಿಚಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ವಿಷ್ಣು ಸಹಸ್ರನಾಮವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ ಎನ್ನುವಂಥದ್ದು. ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಮಹಿಳಾ ನೌಕರರಿಗೆ ಶುಭವಾದಂತಹ ಸುದ್ದಿ. ಜೊತೆಗೆ ನಿಮ್ಮ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಲಾಭ ದೊರೆಯೋದಕ್ಕೆ ಅವಕಾಶಗಳು ಆಗುತ್ತೆ. ವಿದ್ಯಾರ್ಥಿಗಳು ಮನಸ್ಸನ್ನು ಕೇಂದ್ರೀಕರಿಸಿ ಓದಬೇಕಾದಂಥದ್ದು. ಮನಸ್ಸು ತುಂಬ ಚಂಚಲವಾದಂಥದ್ದು, ಓದಿಗೆ ತುಂಬ ಅಡ್ಡಿಯನ್ನು ಮಾಡ್ತಕ್ಕಂಥದ್ದು. ಏಕಾಗ್ರತೆಯ ಕೊರತೆ ಅಲ್ಲಿ ಕಾಣುವಂಥದ್ದಿರುತ್ತೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಮಕ್ಕಳಿಂದ ತೊಂದರೆಯಾಗ್ತಕ್ಕಂತಹ ಸೂಚನೆಯೂ ಕೂಡ ಪೋಷಕರಿಗೆ ಇರುವಂಥದ್ದು. ಹಿರಿಯರ ಮಾತಿಗೆ ಗೌರವವನ್ನು ನೀಡಬೇಕಾದಂಥದ್ದು. ಬೇರೆಯವರ ಮಾತಿಗೆ ಮರುಳಾಗಬೇಡಿ. ಬಣ್ಣ ಬಣ್ಣದ ಮಾತುಗಳನ್ನು ಕೇಳಿ ಅದೇ ಸತ್ಯ ಅಂತ ಹೇಳಿ ಆ ಬಲೆಯಲ್ಲಿ ಬಿದ್ದರೆ ಕಷ್ಟವಾದೀತು ಅನ್ನುವಂಥದ್ದು. ನಿಮ್ಮ ತೀರ್ಮಾನವನ್ನು ಸ್ಥಿರವಾಗಿಟ್ಟುಕೊಳ್ಳಿ. ವ್ಯವಹಾರದಲ್ಲಿ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಗುರು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.